ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಕೂಡ ವಿಶೇಷತಃ ದಕ್ಷಿಣ ಕನ್ನಡದ ಸೌರಮಾನವನ್ನು ಆಚರಿಸುವಂತಹ ಶ್ರೋತೃಗಳಿಗೆ ಸೌರ ಯುಗಾದಿಯ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಈ ಭೂತಾರಾಧನದ ಬಗ್ಗೆ ಕಳೆದ 2 ಭಾಗಗಳಲ್ಲಿ ನೋಡಿದ್ದೀವಿ. ಇನ್ನೊಂದು ಸಂಗತಿಯು ಕೂಡ ಭೂತಾರಾಧನದ ಬಗ್ಗೆ ನನ್ನ ಗಮನಕ್ಕೆ ಬಂತು. ಅದನ್ನು ಇವತ್ತು ಅವಲೋಕಿಸಿ ಮುಂದಿನ ಭಾಗವನ್ನು ನೋಡೋಣ. ಸೌರ ಯುಗಾದಿಯನ್ನು ವಿಷು ಅಂತ ಹೇಳ್ತಾರೆ. ಚಾಂದ್ರಮಾನದವರಿಗೆ ಚೈತ್ರ ಶುಕ್ಲ ಪ್ರತಿಪತ್ತನ ದಿವಸ ಯುಗಾದಿ ಪ್ರಾರಂಭ ಕಾಣ್ತದೆ. ಮತ್ತು ಸೌರಮಾನವನ್ನು ಅನುಸರಿಸುವವರಿಗೆ ಮೇಷ ಸಂಕ್ರಾಂತಿಯ ಮರುದಿನ ಆ ಯುಗಾದಿ ಪ್ರಾರಂಭ ಕಾಣ್ತದೆ. ಆವತ್ತೇ ಅವರಿಗೆ ಸಂವತ್ಸರ, ಮತ್ತೊಂದು ಸಂವತ್ಸರ ಕೂಡ ಪ್ರಾರಂಭ ಕಾಣ್ತದೆ. ಸೌರ ಯುಗಾದಿ ಸಾಮಾನ್ಯವಾಗಿ ಏಪ್ರಿಲ್ 14 ಅಥವಾ 15ನೇ ತಾರೀಕು ಬರ್ತದೆ. ಚಾಂದ್ರ ಯುಗಾದಿ ಮಾರ್ಚ್ ತಿಂಗಳ ಮಧ್ಯಭಾಗದಿಂದ ಏಪ್ರಿಲ್ ತಿಂಗಳ ಮಧ್ಯಭಾಗದವರೆಗೆ ಯಾವಾಗಾದರೂ ಬರಬಹುದು. ಇದೇ ಸೌರ ಯುಗಾದಿಯನ್ನೇ ವಿಷು ಹಬ್ಬ ಅಂತ ಕರೀತಾರೆ ಅಂತ ನಾನು ಹೇಳಿದೆ. ಇದು ಅನೇಕ ಹಿರಿಯ ವಿದ್ವಾಂಸರ ಗ್ರಂಥಗಳ ಅವಲೋಕನದಿಂದ ನಮಗೆ ದೊರೆತಂಥ ಮಾಹಿತಿ. ಪರಶುರಾಮ ಕ್ಷೇತ್ರದಲ್ಲಿ, ಅಂದರೆ ದಕ್ಷಿಣ ಕನ್ನಡದಲ್ಲಿ ಈ ವಿಷು ಹಬ್ಬದಂದು ಸೌರ ಯುಗಾದಿ ದಿವಸ ಅಥವಾ ಅದರ ಹಿಂದಿನ ದಿವಸ ಮೇಷ ಸಂಕ್ರಮಣೆ ನಡೀತದೆ. ಆವಾಗ ಭೂತಗಳಿಗೆ ಪರ್ವ ಅಂತ ಒಂದು ನಡೀತದೆ. ಪರ್ವ ಅಂದರೆ ಹಬ್ಬ ಅಂತಲೇ ಅರ್ಥ ಇದ್ದಿರಬೇಕು. ಪೂಜೆ ನಡೀತದೆ. ಆ ಭೂತಾರಾಧನೆ ಬಗ್ಗೆ ಈಗ ನಾನು ಹೇಳಲಿಕ್ಕೆ ಹೊರಟದ್ದು. ಪರಶುರಾಮ ದೇವರು ಸಾಗರವನ್ನು ಸ್ವಲ್ಪ ದೂರ ಸರಿಸಿ ತನಗೆ ಅಂತ ಒಂದು ವಾಸಸ್ಥಳವನ್ನು ಕಲ್ಪಿಸಿಕೊಂಡ್ರಲ್ಲ, ಆ ಭಾಗವೇ ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ, ಹಾಗೆ ಕೇರಳದ ಕೆಲವು ಭಾಗಗಳು. ಇವನ್ನೆಲ್ಲ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ. ಸಾಗರ ಹೀಗೆ ದೂರ ಹೋದಾಗ ಸಾಗರದಲ್ಲಿದ್ದಂಥ ಕೆಲವು ಸರ್ಪಗಳು ಮತ್ತು ಭೂತಗಳಿಗೆ ನೆಲೆ ಇಲ್ಲದಂತಾಯಿತು. ಅಲ್ಲಿ ಯಾರು ಜನ ವಾಸಿಸಲಿಕ್ಕೆ ತೊಡಗಿದರೋ ಅವರಿಗೆ ಆ ನಾಗ ಮತ್ತು ಭೂತಗಳೆಲ್ಲ ಉಪದ್ರವ ಕೊಡಲಿಕ್ಕೆ ತೊಡಗಿದವು. ಆಗ ಪರಶುರಾಮ ಒಂದು ವ್ಯವಸ್ಥೆ ಮಾಡಿದ. ಈ ನಾಗ ಮತ್ತು ಭೂತಗಳು ಇಲ್ಲಿ ವಾಸಿಸುವ ಜನರ ಸಂಪತ್ತು, ಅವರ ಧನ, ಅವರ ಜಮೀನು ಇತ್ಯಾದಿಗಳನ್ನು ರಕ್ಷಿಸಬೇಕು. ಅವರ ಧರ್ಮ ಮತ್ತು ಸಂಸ್ಕೃತಿಗಳನ್ನು ಕೂಡ ಸಂರಕ್ಷಿಸಬೇಕು. ಜನ ಕೂಡ ಈ ಭೂತಗಳನ್ನು ಮತ್ತು ನಾಗಗಳನ್ನು ಆರಾಧನೆ ಮಾಡಿ ಅವುಗಳಿಗೆ ಶಕ್ತಿ ತುಂಬಬೇಕು. ಪರಸ್ಪರ ಸಂಭಾವನೆಯೊಂದಿಗೆ ಅವರು ಬದುಕಬೇಕು. ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯಥ ಅಂತ ಭಗವದ್ಗೀತಾ ಹೇಳುವಂತೆ ನಾಗ ಮತ್ತು ಭೂತಗಳು ಹಾಗೂ ಅಲ್ಲಿ ವಾಸಿಸುವಂಥ ಜನರು ಹೀಗೆ ಪರಸ್ಪರ ಸೌಹಾರ್ದದಿಂದ ಆರಾಧನೆ ಮತ್ತು ರಕ್ಷಣೆ ಇವುಗಳನ್ನು ಮಾಡ್ತಾ ಬದುಕಬೇಕು ಅಂತ ಹೀಗೆ ಪರಶುರಾಮ ಮಾಡಿದಂಥ ಒಂದು ವ್ಯವಸ್ಥೆ ಅಂತ ಕೇಳಿ ಬರ್ತದೆ, ಒಂದು ಐತಿಹ್ಯ ಇದು. ಹಾಗಾಗಿ ಭೂತಾರಾಧನೆ ಉಳಿದ ಎಲ್ಲ ಕಡೆಗಳಿಗಿಂತ ಈ ಪರಶುರಾಮ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಲಿತ. ಪ್ರತಿ ಸಂಕ್ರಮಣದ ದಿವಸವೂ, ಪ್ರತಿ ತಿಂಗಳೂ ಕೂಡ, ಹಾಗೆ ವಿಶೇಷ ಹಬ್ಬಗಳು ನಡೆದಾಗ ಆ ಭೂತಗಳಿಗೂ ಕೂಡ ಪರ್ವ, ನಿವೇದನೆ ಇತ್ಯಾದಿಗಳು ನಡೀತವಂತೆ. ಭೂತದ ಸ್ಥಾನ ಅಂತ ಒಂದು ದೇವಾಲಯ, ಮಠ ಅಥವಾ ಜಮೀನು, ಮನೆ ಏನಿರ್ತವೆ, ಅಲ್ಲಿ ಒಂದು ಭೂತದ ಸ್ಥಾನ ಇದ್ದರೆ ಅಲ್ಲಿ ಹೋಗಿ ದೀಪ ಹಚ್ಚಿ ಅರಳು, ಕಾಯಿ ಇತ್ಯಾದಿಗಳನ್ನು ಒಂದು ಎಲೆಯಲ್ಲಿ ಬಡಿಸಿ ಪೂಜಿಸಬೇಕು ಅಂತ ಹೀಗೆ ಸಂಪ್ರದಾಯ ಇದೆ. ನಾನು ಈ ಹಿಂದಿನ ಭಾಗದಲ್ಲಿ ಹೇಳಿದ್ದೆ, ಬ್ರಾಹ್ಮಣರಾದವರು ತಾವೇ ಆ ಭೂತಗಳ ಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಯಾರನ್ನಾದರೂ ಕಳಿಸಿಕೊಟ್ರು ಸಾಕು, ಅವಳಿಗೆ ಸಲ್ಲಿಸಬೇಕಾದ್ದನ್ನು ಸಲ್ಲಿಸಿದರೆ ಸಾಕು ಅಂತ ಹೇಳಿದ್ದೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂದರೆ, ಭೂತಗಳು ಮಾಂಸಾಹಾರಿಗಳಾಗಿದ್ದರೆ ಈ ಬ್ರಾಹ್ಮಣರಾದವರು ತಾವೇ ಹೋಗಬೇಕಾಗಿಲ್ಲ, ಯಾರ್ದಾದ್ರೂ ಮೂಲಕ ಕೊಡಬೇಕಾದನ್ನು ಕೊಟ್ಟು ಕಳಿಸಿದರೆ ಸಾಕು.
ಆದರೆ ಅವು ಸಸ್ಯಾಹಾರಿ ಭೂತಗಳಾಗಿದ್ದರೆ ಇವರು ತಾವೇ ಅಲ್ಲಿ ಹೋಗಿ ಅವುಗಳಿಗೆ ಏನು ಕಾಣಿಕೆ ನೈವೇದ್ಯ ಇತ್ಯಾದಿಗಳನ್ನು ಕೊಡಬೇಕು, ಬಲಿ ಇತ್ಯಾದಿಗಳನ್ನು ಕೊಡಬೇಕು, ಅದನ್ನು ಕೊಟ್ಟು ಅವುಗಳ ಪೂಜೆಯನ್ನು ಮಾಡಬೇಕು ಅಂತ ಹೀಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಬೇಕು. ಈಗ ನಾನು ಹಿಂದೆ ಹೇಳಿದಂಥ ವಿಷಯದಲ್ಲಿ ಅದನ್ನು ಕೂಡ ಎಲ್ಲ ಶ್ರೋತೃಗಳು ಗಮನಿಸಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.